ನಮಸ್ತೆ ಸ್ನೇಹಿತರೆ. ಈ ವ್ಯಕ್ತಿ ಒಂದು ಪುಟ್ಟ ಡ್ರಾಮಾ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಕಂಪನಿ ಉತ್ತರ ಕರ್ನಾಟಕದ ಒಂದು ಪುಟ್ಟ ಹಳ್ಳಿನಲ್ಲಿ ಡ್ರಾಮಾ ಶೋ ಕೊಡಬೇಕು, ನಾಳೆ ಶೋ ಇರುತ್ತೆ, ಹಿಂದಿನ ದಿನ ಎಲ್ಲ ಪ್ರಿಪರೇಷನ್ ಮಾಡ್ಕೊತಾ ಇರ್ತಾರೆ. ಆ ಒಂದು ಪುಟ್ಟ ಹಳ್ಳಿನಲ್ಲಿ ಇದ್ದಂತಹ ಒಂದು ಕಳ್ಳರ ಗುಂಪು ಏನ್ ಮಾಡುತ್ತೆ, ಹೇಗಾದ್ರೂ ಮಾಡಿ ಈ ಊರಿನಲ್ಲಿ ಕಳ್ತನ ಮಾಡ್ಬೇಕಲ್ಲ ಅಂದ್ಬಿಟ್ಟು ಒಂದು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ಹೋಗ್ತಾರೆ. ಏನಂದ್ರೆ ಪಕ್ಕದ ಡ್ಯಾಮ್ ಹೊಡೆದೋಗ್ತಾ ಇದೆ, ನೀರೆಲ್ಲ ಊರಿಗೆ ತುಂಬಾ ಬರುತ್ತೆ, ನಾವೆಲ್ಲ ಕೊಚ್ಕೊಂಡು ಹೊಟ್ಟೋಗ್ತೀವಿ, ಊರ್ ಬಿಟ್ಟೋಗಿ ಅಂತ ಕೆಟ್ಟ ಸುದ್ದಿನ ಡಂಗೂರ ಸಾರ್ಕೊಂಡು ಹೊಟ್ಟೋಗ್ತಾರೆ. ಅವಾಗ ಏನ್ ಮಾಡ್ತಾರೆ, ರಾತ್ರಿ 12 ಗಂಟೆ 1 ಗಂಟೆ ಟೈಮಲ್ಲಿ ಎಲ್ಲ ಊರಿನ ಜನ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ನಮ್ಮ ಪ್ರಾಣ ಉಳಿದ್ರೆ ಎಲ್ಲರೂ ಬದುಕೋಣ ಅಂತ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಡ್ರಾಮಾ ಮಾಡಕ್ ಬಂದಂತಹ ಕಲಾವಿದರುಗಳು, ತಂತ್ರಜ್ಞರು ಅವರು ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೋ ಸಿಟಿಗೆ ಹೋಗಿದ್ದಂತಹ ಸಂಸ್ಥೆ ಮಾಲೀಕರು ಅವರು ಓಡ್ಕೊಂಡು ಬರ್ತಾರೆ. ತಡಿಯಪ್ಪ, ನನ್ನ ಸಂಸ್ಥೆ ಏನಾಯ್ತು ಅಂತ ನೋಡೋಣ ಅಂತ ಓಡ್ ಬಂದ್ರೆ ಎಲ್ಲ ಅನಾಥವಾಗಿ ಬಿದ್ದಿರುತ್ತೆ. ಯಾವ ಕಲಾವಿದರು ಇರಲ್ಲ, ಯಾವ ಟೆಕ್ನಿಷಿಯನ್ ಇರಲ್ಲ. ಬಟ್ಟೆ ಬರಿಗಳು, ಪ್ರಾಪರ್ಟಿಗಳೆಲ್ಲ ಅಲ್ಲೇ ಚೆಲಾಪಿಲಿಯಾಗಿ ಬಿದ್ದಿರುತ್ತೆ. ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋತಾರೆ. ಏನ್ ಮಾಡೋದಪ್ಪ ಅಂತ ದೂರದಲ್ಲಿ ಒಬ್ಬ ವ್ಯಕ್ತಿ ಗಂಟು ಬಟ್ಟೆ ಕಟ್ಕೊಂಡು ಕೂತಿರ್ತಾರೆ. ತಗೊಂಡು ಲಾರಿಗೆ ಹಾಕ್ತಾ ಇರ್ತಾರೆ. ಯಾರಪ್ಪ ಇವನು ಅಂದ್ಬಿಟ್ಟು ಹತ್ರ ಹೋಗಿ ನೋಡಿದ್ರೆ ಅಲ್ಲೇ ಅದೇ ಸಂಸ್ಥೆ ನಾಟಕ ಮಾಡುವಂತಹ ಒಬ್ಬ ಸಾಮಾನ್ಯ ನಟ. ಅಲ್ಲ ಕಣಿಯ, ಇಡೀ ಊರಿಗೂರೇ ಗುಳೆ ಹೊಟ್ಟೋದ್ರು. ಈಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ತಂತ್ರಜ್ಞರು, ಕಲಾವಿದರು ಅವರು ಓಡೋಗ್ಬಿಟ್ರು. ನೀನ್ ಏನಯ್ಯ ಮಾಡ್ತಿದ್ಯಾ ಪ್ರಾಪರ್ಟಿಗಳನ್ನ ಗಂಟು ಬಟ್ಟೆ ಕಟ್ಕೊಂಡು ಲಾರಿ ತುಂಬಿಕೊಂಡು ಅಂತ ಕೇಳ್ತಾರೆ. ಅಲ್ಲ ಸ್ವಾಮಿ, ಇಷ್ಟ ದಿನ ಅನ್ನ ಕೊಟ್ಟಂತಹ ಸಂಸ್ಥೆ, ಇಷ್ಟ ದಿನ ನಮ್ಗೆ ಆಶ್ರಯ ಕೊಟ್ಟಂತ ಸಂಸ್ಥೆ, ನಮ್ಮ ಬದುಕನ್ನ ರೂಪಿಸಿದಂತಹ ಸಂಸ್ಥೆನ ಕಷ್ಟ ಕಾಲದಲ್ಲಿ ಹೆಂಗ್ ಬಿಟ್ಟು ಹೋಗ್ಬಿಡ್ಲಿ ಸ್ವಾಮಿ? ಇಷ್ಟ ದಿನ ಅನ್ನ ಕೊಟ್ಟಿದ್ದ ನಾನು ಅನಾಥವಾಗಿ ಮಾಡೋಗ್ಬಿಡ್ಲಾ? ಅಲ್ಲ ಕಣೆಯ, ನೀನು ಪ್ರಾಣ ಉಳಿದ್ರೆ ಎಲ್ಲರೂ ಹೋಗಿ ಜೀವನ ಮಾಡ್ಬೋದಲ್ಲಯ್ಯ, ಇಲ್ಲೇ ಇದ್ಕೊಂಡು ತುಂಬ್ತಾ ಇದ್ರೆ ನೀರಲ್ಲಿ ಕೊಚ್ಕೊಂಡು ಹೊಟ್ಟರೆ ನೀನು ಪ್ರಾಣ ಇರೋದಲ್ಲಯ್ಯ ಅಂತಾರೆ. ಪ್ರಾಣ ಉಳಿದ್ಮೇಲಾದ್ರೂ ಬದುಕು ಕಟ್ಕೊಳಕ್ಕೆ ಬೇಕಲ್ವ ಸ್ವಾಮಿ? ಆ ನೀರು ಬರೋಷ್ಟು ಎಷ್ಟಾಗುತ್ತೆ ಅಷ್ಟು ತುಂಬ್ಕೊಂಡು ಹೊಟ್ಟೋದ್ರೆ ಎಲ್ಲಾರು ಬದುಕು ಕಟ್ಕೋಬೋದಲ್ವಾ ಸ್ವಾಮಿ ಅಂತಾರೆ. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಮಾಲೀಕನಿಗೆ. ಅವಾಗ್ಲೇ ಆ ನಿಂತ ಗಳಿಗೆಯಲ್ಲಿ ಒಂದು ಆಶೀರ್ವಾದ ಮಾಡ್ತಾರೆ. ನೋಡಯ್ಯ, ನೀನು ಈ ನಾಡು ಕಂಡಂತಹ ಶ್ರೇಷ್ಠ ಕಲಾವಿದ ಆಗ್ತೀಯ ಕಣೆ ಅಂತ ಆಶೀರ್ವಾದ ಮಾಡ್ತಾರೆ. ಆ ಮಾಲೀಕರು ಯಾರು ಗೊತ್ತಾ? ಗುಬ್ಬಿ ನಾಟಕ ಸಂಸ್ಥೆಯ ಮಾಲೀಕರಾದಂತಹ ಗುಬ್ಬಿ ವೀರಣ್ಣನವರು. ಅವರ ಬಾಯಿಂದ ಆಶೀರ್ವಾದ ಪಡ್ಕೊಂಡಂತ ವ್ಯಕ್ತಿ ಯಾರು ಗೊತ್ತಾ? ಕರ್ನಾಟಕ ಕಂಡ, ಭಾರತ ಕಂಡ, ವಿಶ್ವ ಕಂಡಂತಹ ದಿ ಗ್ರೇಟ್ ಲೆಜೆಂಡ್ ಕಲಾವಿದರಾದಂತಹ ವರನಟ, ಕೆಂಟಕಿ ಕರ್ನಲ್ ಪ್ರಶಸ್ತಿ ವಿಜೇತ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ, ರಸಿಕರ ರಾಜ, ಗಾನ ಗಂಧರ್ವ, ಕರ್ನಾಟಕ ರತ್ನ, ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್. ನೋಡಿ, ಅವರು ಅವರ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಎಷ್ಟು ಗೌರವ, ಪ್ರೀತಿ, ಶ್ರದ್ಧೆ ಕೊಟ್ಟರೋ ಇವತ್ತು ಅದೇ ಕಲಾ ಸರಸ್ವತಿ ಅವ್ರನ್ನ ಯಾವ ಮಟ್ಟದಲ್ಲಿ ಕೂರಿಸಿದೆ ಅಂದ್ರೆ, ಸೂರ್ಯ ಚಂದ್ರ ಇರೋ ತನಕ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಎಂದಿಗೂ ಅಳಿಸಲ್ಲ, ಅವರ ಸಾಧನೆ ಎಂದಿಗೂ ಕಣ್ಮರೆಯಾಗಲ್ಲ. ಕರ್ನಾಟಕ ಬಲ ಅಜಯಂ. ಜೈ ಡಾಕ್ಟರ್ ರಾಜ್ಕುಮಾರ್ ಸರ್.